ಎಷ್ಟು ಕಟಿಂಗ್ ಮಾಡಿದಿರಾ ಇದ್ರಲ್ಲಿ? ಈಗ ಮೊನ್ನೆ ಒಂದು 150 ಕಿಲೋ ಮಾಡಿದ್ವಿ. 150 ಕಿಲೋ. ಎಷ್ಟು ಪ್ಯಾಕೆಟ್ ಹಾಕಿದ್ರಿ ನೀವು? ಇದಕ್ಕ ಒಂದ ಪ್ಯಾಕೆಟ್ ರೀ. ಒಂದೇ ಪ್ಯಾಕೆಟ್? 1.5 ಪ್ಯಾಕೆಟ್ ಹಚ್ಚಿದೇವ್ರಿ. ಅಂದ್ರೆ ಹೆಚ್ಚು ಕಡಿಮೆ 10 ರಿಂದ 15 ಗ್ರಾಮ್ ಹಾನ್ರಿ ಅಷ್ಟೇ. ಹಾನ್ರಿ ಅಷ್ಟರಲ್ಲಿ ನೀವು ಮಾಡಿದ್ದೀರಾ? ಹಾನ್ರಿ ಫಸ್ಟ್ ಕಟಿಂಗ್ ನಿಮಗೆ 150 ಕೆಜಿ ಬಂದಿದೆ. ಹಾನ್ರಿ. ಇವಾಗ ಇನ್ನ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಈ ಸಲ ಒಂದ 200 ಕಿಲೋ ಹೆಚ್ಚಿಗೆ ಹೊಂಡ್ಬೇಕ್ರಿ. 200 ಕಿಲೋ ಮೇಲೆ ಅದು ಬರುತ್ತೆ. ಹಾನ್ರಿ. ನಿಮಗೆ ಅಕ್ಕ ನಮಸ್ಕಾರ. ನಮ್ಮ ಹೆಸರು ಹರೀಶ್ ಅಂತ, ಸರ್ಪನ್ ಹೈಬ್ರಿಡ್ ಸೀಡ್ಸ್ ಕಂಪನಿ ಕಡೆಯಿಂದ ಬರ್ತಾ ಇದೀವಿ. ನೀವು ಹಾಕಿರೋಂತ ತಳಿ ಹೆಸರು ಹೇಳ್ತೀರಾ? ಸರ್ಪನ್ 531 ರೀ. 531. ಓಕೆ. 531 ರೀ. ಹಾ. ರೋಗ ಕಡಿಮೆ ಐತ್ರಿ ಇದಕ್ಕ. ಓಕೆ. ಮತ್ತ ಉಳ್ದಿದಕ್ಕ ರೋಗ ಹೆಚ್ಚೈತ್ರಿ. ಈಗ ಇದ ನಾವ್ ಬೆಳೆಸಿದಂಗ್ರಿ ಒಟ್ಟ ಅಡಿ ಗೊಬ್ಬರ ಅಟ್ ಹೆಚ್ಚ ಹಾಕಿದೇವ್ರಿ. ಬ್ಯಾರೆ ಗೊಬ್ಬರ ಯಾವ್ದನ್ನು ಕಟ್ಟಿಲ್ರಿ. ಮಾದನ್ ಗೊಬ್ಬರ ಅಟ್ ಹೆಚ್ಚ ಬೆಳೆಸಿದೇವ್ರಿ ನಾವ್ ಹಾಕಿ. ಮತ್ತ ನೀರಿಂಗ್ ತುಂಬಸೋಂಗಿಲ್ರಿ. ಮತ್ತ ಸರಿಯಾಗಿ ನೀರ್ ಅದ್ ಹಾಸ್ತೇವ್ರಿ. ಮತ್ತ ಕಸ ಇಡಂಗಿಲ್ರಿ. ಅದ್ರ ಮ್ಯಾಗ ಹುಳ ಕುಂತಿದ್ದ ಗಿಡ ಕುಂಡಿರ್ತದ ಅಂತ ಹೇಳ್ರಿ. ಬಟ್ ಹಸನಿಟ್ಟ ಹಿಂಗ ಇದನ್ ಮಾಡಿದೇವ್ರಿ ಸರ್. ಓಕೆ. ನೀವು ಬೇರೆ ತಳಿ ನೋಡಿದೀರಾ? ಈ ತಳಿ ನೋಡಿದೀರಾ? ಈ ತಳಿ ನೋಡಿಲ್ರಿ ಸರ್. ನಾವ್ ಈಗ ಹೊಸವಾಗಿ ನೋಡೋರಿ ಇದ. ಅಲ್ಲಲ್ಲ, ಇವಾಗ ನೀವು ಹಾಕಿದಿರಲ್ಲ, ಬೇರೆ ತಳಿಗೆ ಈ ತಳಿಗೆ ವ್ಯತ್ಯಾಸ ಏನಾದ್ರು ಇದಕ್ಕ ರೋಗ ಕಡಿಮೆ ಐತ್ರಿ ಸರ್. ಅವಕ್ಕ ರೋಗ ಹೆಚ್ಚ ಇರ್ತದ್ರಿ. ಆದ್ರ ಈ ಗಿಡ ಹಿಂಗ್ ಬರ್ತದ ನಾವು ಅನ್ಕೊಂಡಿರ್ಕಿಲ್ರಿ. ಈ ತೆರು ಕೊಟ್ಟಿದೇವ್ರಿ ನಾವ್ ಮತ್ತ. ಓಕೆ. ಬೇರೆದವ್ರಿಗೆ ಮಾರಿದ್ರು ಅದ ಗಿಡ ಹೆಂಗ ಆಕತ್ ಅಂತ ಹೇಳ್ರಿ. ಅದ ಒಂದ್ ತೊಡೆ ಬರೋ ತನಕನು ಮಾರುತಿನ ಬೇದ್ದೇವ್ರಿ ನಾವ್. ನಮ್ಗ ಚಲೋ ಕೊಡ್ಲಿಲ್ಲಪ್ಪ ಬೀಜ ಅಂತ ಬೇದ್ದೇವ್ರಿ. ಈಗ ಒಂದ್ 2 ನೀರಿಗೆ ಗಿಡ ಎಳತ್ಲೆ ಅಂದ್ರ ಅವಾಗ ಯಾಕ ಕೊಟ್ಟು ಮಂದಿಗೆ ಇದನ್ನ ಹಚ್ಚಲಿಲ್ಲ ಯಾಕೋ ಅನ್ನಂಗ ಆಯ್ತ್ರಿ. ಒಟ್ಟು ಇನ್ನ ಸ್ವಲ್ಪ ಹಚ್ಚಬೇಕಿತ್ತು ಅನ್ಸುತ್ತೆ. ಇನ್ನೊಂದ್ ಗದ್ದೆ ಹಚ್ಚಬೇಕು ಅನಿಸ್ತ್ರಿ. ಓಕೆ. ಆಮೇಲೆ ಇದು ಕಾಪ್ ಸೆಟ್ಟಿಂಗ್ ನೋಡ್ತಾ ಇದೀರಾ, ಕಾಯಿ ನಿಮ್ ಕೈಯಲ್ಲಿದೆ. ಅದ್ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇದನ್ ಮುಂದಕ್ ಮತ್ ಇನ್ನೊಂದ್ 2 ಗದ್ದೆ ಹೆಚ್ಚಿಗೆ ಮಾಡ್ಬೇಕಂತ ಅನ್ಸಿದ್ರಿ. ಜಾಸ್ತಿನೇ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಈ ನಿಮ್ ಏನ್ ಹಾಕಿದಿರಲ್ಲ, ಬೇರೆಯವ್ರು ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ಅವ್ರು ಹೇಳೋ ಅನಿಸಿಕೆ ಅವ್ರು ಏನ್ ಹೇಳ್ತಿದ್ದಾರೆ ನಿಮಗೆ? ಈಗ ಇಲ್ಲಿ ನಾವ್ ಅಷ್ಟ ನಮ್ದಷ್ಟ ನಮ್ಗ್ ಗೊತ್ತೈತ್ರಿ. ಉಳ್ದಾರ್ದ ಇನ್ನು ಯಾರು ಹೇಳಿಲ್ರಿ. ಹೌದಾ? ಓಕೆ. ಈ ಮಾರುತಿ ಹೇಳೋದನ್ರಿ. ಆದ್ರ ಬ್ಯಾರೆದವ್ರ ಇಲ್ಲಿ ನಮ್ ಊರಾಗ ಯಾರು ತಗೊಂಡಾರ್ರಿ ಅವ್ರ ಮಾತ್ರ ಇನ್ನೂ ಕೇಳಿಲ್ರಿ. ಕೇಳಿಲ್ಲ. ಓಕೆ. ನಂದ ಒಟ್ಟು ಬಾಳ ಹೇಳಿದಾರನ್ರಿ ಮಾರುತಿ. ಇವ್ರು ಮಾಡಾತಾರ ಚಲೋ ಆಗಿದ ಅಂತ ಹೇಳ್ರಿ. ಅವ್ರು ಮಾಡೋದು ಮತ್ತೆ ಯಾರ್ದು ಕೇಳಿಲ್ರಿ. ಓಕೆ. ಮತ್ತೆ ನಿಮಗೆ ಎಷ್ಟು ಕಟಿಂಗ್ ಮಾಡಿದಿರಾ ಇದ್ರಲ್ಲಿ? ಈಗ ಮೊನ್ನೆ ಒಂದು 150 ಕಿಲೋ ಮಾಡಿದ್ವಿ. 150 ಕಿಲೋ. ಎಷ್ಟು ಪ್ಯಾಕೆಟ್ ಹಾಕಿದ್ರಿ ನೀವು? ಇದಕ್ಕ ಒಂದ ಪ್ಯಾಕೆಟ್ ರೀ. ಒಂದೇ ಪ್ಯಾಕೆಟ್? 1.5 ಪ್ಯಾಕೆಟ್ ಹಚ್ಚಿದೇವ್ರಿ. ಅಂದ್ರೆ ಹೆಚ್ಚು ಕಡಿಮೆ 10 ರಿಂದ 15 ಗ್ರಾಮ್ ಅಷ್ಟೇ. ಅಷ್ಟರಲ್ಲಿ ನೀವು ಮಾಡಿದ್ದೀರಾ? ಫಸ್ಟ್ ಕಟಿಂಗ್ ನಿಮಗೆ 150 ಕೆಜಿ ಬಂದಿದೆ. ಇವಾಗ ಇನ್ನ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಈ ಸಲ ಒಂದ 200 ಕಿಲೋ ಹೆಚ್ಚಿಗೆ ಹೊಂಡ್ಬೇಕ್ರಿ. 200 ಕಿಲೋ ಮೇಲೆ ಅದು ಬರುತ್ತೆ. ನಿಮಗೆ ಕಾಯಿ ಉದ್ದ ಹೆಂಗ್ ಕಾಣಿಸುತ್ತೆ? ಚೆನ್ನಾಗಿದೆನಾ? ಕಾಯಿ ಬೀಸ ಐತ್ರಿ. ಮತ್ತ ಚಲೋ ಐತ್ರಿ. ಇಳುವಾರಿನೂ ಚಲೋ ಐತ್ರಿ. ಇಳುವರಿ ಚೆನ್ನಾಗಿದೆ. ಕಾಯಿ ದಪ್ಪ ಆಗ್ಲಿ, ಕಲರಿಂಗ್ ಆಗ್ಲಿ, ಶೈನಿಂಗ್ ಆಗ್ಲಿ. ಮಾರ್ಕೆಟ್ ಅಲ್ಲಿ ಏನಂತಾರೆ ನಿಮಗೆ? ಈಗ ಗಂಡ ಮಕ್ಳು ಹೋಗಿರ್ರಿ, ಅವ್ರಿಗೆ ಹೇಳ್ರಿ. ಗೊತ್ತ್ರಿ ನಾವ್ ಅವ್ರನ್ನು ಕೇಳಿಲ್ರಿ. ಓಕೆ. ಓಕೆ. ಸರಿ ಆಯ್ತು. ರೇಟ್ ಏನ್ ಸಿಕ್ತು ನಿಮಗೆ? ರೇಟ್ 500 ರೂಪಾಯಿ ಸಿಕ್ಕೈತ್ರಿ. 500 ರೂಪಾಯಿ ಒಂದ್ ಚೀಲ? ಒಂದ್ 10 ಕಿಲೋ. 10 ಕೆಜಿ 500 ರೂಪಾಯಿ. ಓಕೆ. ಅಂದ್ರೆ 50 ರೂಪಾಯಿ 1 ಕೆಜಿ ಬಿದ್ದಂಗ. ಓಕೆ. ಸರಿ. ಅದ್ ನೀವು ಮಾರ್ಕೆಟ್ ಅಲ್ಲಿ ಬೇರೆ ಸ್ಟಾಕ್ ಬಂದಿತ್ತಲ್ಲ, ಅಂದ್ರೆ ಬೇರೆ ಕಾಯಿ ತಗೊಂಡ್ಬಂದಿರ್ತಾರೆ. ಅವ್ರಿಗೆ ಗೊತ್ತಂದ್ರೆ ನೀವು ಹೋಗಿಲ್ಲ ಮಾರ್ಕೆಟಿಗೆ? ಗಂಡ ಮಕ್ಳು ಕರ್ರಿ. ಆದ್ರೂ ಒಂದ್ ತೊಡೆ ಮಂದಿ ಈಗ ನಾವಂತ್ರು ಗಾಡ್ಯಾಗ ಕೊಟ್ಟು ಬಿಡ್ತೇವ್ರಿ. ಯಾರು ಹೋಗಂಗಿಲ್ರಿ. ಅವ್ರ ಹೆಂಗ್ ಪಟ್ಟಿ ಕೊಡ್ತಾರ ಅಷ್ಟ ತಗೋತೇವ್ರಿ. ನಾವ್ ಹೋಗಂಗಿಲ್ರಿ ಗಾಡಿ. ನೀವ್ ಇಲ್ಲೇ ಮಾರ್ಬಿಡ್ತೀರ ಅನ್ ಮಾತು? ಇಲ್ಲೇ ತಗೊಂಡ್ ಹೋಗಿ ಬಿಡ್ತಾರ್ರಿ. ಅವ್ರ 2 ದಿನ ಬಿಟ್ಟು ಪಟ್ಟಿ ತಂದ್ಬಿಡ್ತಾರೆ. ಓಕೆ. ಓಕೆ. ಸರಿ. ಧನ್ಯವಾದಗಳು. ಥ್ಯಾಂಕ್ ಯು.